ಕೈಲಾಸ ಗುಡಿ ಅಂತ, ಎಲ್ಲೋರದ ಕೈಲಾಸ ಗುಡಿ. ಆ ಗುಡಿಯನ್ನು ಏಲಿಯನ್ಸ್ಗಳು ಕಟ್ಟಿದ್ರು ಅಂತ ಸಾಕಷ್ಟು ಜನ ವಿಡಿಯೋ ಮಾಡೋದನ್ನು ನೀವು ನೋಡಿರ್ತೀರ. ಸೊ ಈ ಗುಡಿ ಹಲವು ಅಚ್ಚರಿಗಳನ್ನು ಒಳಗೊಂಡಿರೋಂಥ ಒಂದು ಗುಡಿ. ಇದು ವಿಶ್ವದಲ್ಲಿ ಕೊರೆಯಲ್ಪಟ್ಟಿರುವ ಅತಿ ದೊಡ್ಡ ಗುಡಿ, ಅಂದರೆ ಏಕಶಿಲೆಯಲ್ಲಿ ಕೊರೆದಿರುವಂತಹ ಇಡೀ ವಿಶ್ವದ ಅತಿ ದೊಡ್ಡ ಗುಡಿ ಯಾವುದು ಅಂದರೆ ಅದು ಎಲ್ಲೋರದ ಕೈಲಾಸ ಗುಡಿ. ಅದನ್ನು ಕಟ್ಟಿರೋದು ಕೂಡ ಕನ್ನಡದವರೇನೆ. ಈ ಗುಡಿಯ ಮತ್ತೊಂದು ವಿಶೇಷತೆ ಏನಂದರೆ, ನಿಮಗೆ ಜಸ್ಟ್ ಇವಾಗ ಒಂದು ಇದನ್ನು ತೋರಿಸ್ತೀನಿ ನೋಡಿ. ಇದು ಅಜಂತಾದ ಗುಡಿಗಳು. ಇದು ಅಜಂತಾದ ಗುಡಿಗಳು. ಇದು ಎಲ್ಲೋರದ ಕೈಲಾಸ ಗುಡಿ. ಈ ಅಜಂತಾದ ಗುಡಿಗಳನ್ನ ನೀವು ನೋಡಿದ್ರೆ ಮೇಲ್ಗಡೆ ಎಲ್ಲ ನಿಮಗೆ ಬಂಡೆದು ಎಲ್ಲ ಹಾಗೆ ಕಾಣಿಸ್ತಾ ಇದೆ. ನಿಮಗೆ ಕೆಳಗಡೆ ನೋಡಿದ್ರೆ ಮಾತ್ರ ಅಲ್ಲಿ ಕೊರೆದಿರೋದು ಕಾಣಿಸ್ತಾ ಇದೆ. ಕರೆಕ್ಟಾ? ಈ ಒಂದು ಮಾದರಿಯಲ್ಲಿ ಕೊರೆಯಲ್ಪಡುವಂತಹ ಒಂದು ಗುಹಾಲಯಗಳನ್ನು ಕಟ್ಟಿನ್ ಟೆಕ್ನಾಲಜಿಯಿಂದ ಮಾಡಿರ್ತಾರೆ. ಕಟ್ಟಿನ್ ಅಂದರೆ ಕೊರ್ಕೊಂಡು ಒಳಗಡೆ ಹೋಗಿ ಇರೋ ಕಲ್ಲನ್ನೆಲ್ಲ ತೆಗೆದು ಮಾಡಿರೋಂಥ ಗುಡಿಗಳು ಅಂತ. ಆದರೆ ಇಲ್ಲಿ ನೋಡಿದ್ರೆ ನಿಮಗೆ ಇಡೀ ಬೆಟ್ಟವನ್ನು ಮೇಲ್ಗಡೆಯಿಂದ ಕೊರೆದಿದ್ದಾರೆ. ಇದು ನೀವು ನೋಡ್ಬೋದು, ಸುಮಾರು 34 ಗುಹಾಲಯಗಳನ್ನ ಕೊರೆದಿದ್ದಾರೆ. ಇದನ್ನೆಲ್ಲ ಕೊರೆದಿರೋದು ಕನ್ನಡದ ರಾಜಮನೆತನಗಳು. ಬಾದಾಮಿ ಚಾಲುಕ್ಯರಿಂದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರವರೆಗೂ ನಿರಂತರವಾಗಿ 600 ವರ್ಷಗಳು ಕೊರೆದ ಕಾರಣ ಈ ಒಂದು ಗುಹಾಲಯಗಳು ಇವತ್ತು ಮಹಾರಾಷ್ಟ್ರದಲ್ಲಿದೆ. ಇದು ಕೂಡ ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ. ಅದನ್ನು ಕಟ್ಟಿದ್ದು ಕನ್ನಡಿಗರು. ಇಲ್ಲಿ ಮಧ್ಯದಲ್ಲಿ ನೀವು ನೋಡ್ಬೋದು, ಈಗ ಒಂದು ಗುಡಿ ಏನು ಬರ್ತಿದೆಯೋ ಅದೇನೇ ವಿಶ್ವದ ಬಂದು ಏಕಶೈಲಿಯಲ್ಲಿ ಕೊರೆಯಲಾಗಿರುವಂತಹ ಅತಿ ದೊಡ್ಡ ಗುಡಿ ಕೈಲಾಸ ಗುಡಿ. ಸೊ ನಾನು ಈಗಾಗಲೇ ಹೇಳಿದೆ, ಕಟ್ಟಿನ್ ಟೆಕ್ನಾಲಜಿನ ನಾವು ನೋಡಿದ್ದೀವಿ. ಕಟ್ಔಟ್ ಟೆಕ್ನಾಲಜಿ ಏನು ಅಂದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮೇಲಿಂದ ನೋಡಿ, ಮೇಲಿಂದ ಅಂದರೆ ಮೇಲಿಂದ ಕೆಳಗಡೆವರೆಗೂ ಕೊರ್ಕೊಂಡು ಹೊರಟೋಗಿದ್ದಾರೆ. ಸೊ ಒಂದು ಬಂಡೆ ಏನಾದರೂ ಇದ್ದರೆ ಮೊದಲು ಮೇಲಿಂದ ಕೆಳಗಡೆವರೆಗೂ ಕೊರೆದು ಎಲ್ಲವನ್ನು ರಿಮೂವ್ ಮಾಡಿ ಆಮೇಲಿಂದ ಯಥಾ ಪ್ರಕಾರ ಗುಹಾಲಯಗಳನ್ನ ನಿರ್ಮಾಣ ಮಾಡುವಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಕಟ್ಟಿನ್ ಮತ್ತು ಕಟ್ಔಟ್ ಎರಡೂ ಮಾದರಿಯಲ್ಲಿ ಕಟ್ಟಿರುವಂಥ ಏಕೈಕ ಗುಹಾಲಯ ಇದು. ಇದನ್ನು ಕಟ್ಟಿದ್ದು ಕೂಡ ಕನ್ನಡಿಗರು. ನಮ್ಮ ಹೆಮ್ಮೆ ಅದು.